ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪವನ್ PK, ಫಿಟ್ನೆಸ್ ಕೋಚ್. ರೀಸೆಂಟಾಗಿ ನಾನು ಒಂದು ಸ್ಟೋರಿ ಆ್ಯಡ್ ಮಾಡಿದೆ, 90 ಡೇಸ್ ಟ್ರಾನ್ಸ್ಫಾರ್ಮೇಷನ್ ಚಾಲೆಂಜ್ನ ಮಾಡ್ತೀನಿ ಅಂತ. ಅದಕ್ಕೆ 85% ಆಫ್ ಪೀಪಲ್ ಎಸ್ ಅಂತ ಕಮೆಂಟ್ ಮಾಡಿದರು ಆ್ಯಂಡ್ 15% ಪೀಪಲ್ ನೋ ಅಂತ ಕಮೆಂಟ್ ಮಾಡಿದರು. ಬಟ್ ಅವರಿಗೆ 90 ಡೇಸ್ ಟ್ರಾನ್ಸ್ಫಾರ್ಮೇಷನ್ ಚಾಲೆಂಜ್ ಹೇಗೆ ಹೋಗುತ್ತೆ, ಏನು ಮಾಡ್ತೀವಿ ಅನ್ನೋ ಐಡಿಯಾ ಇರಲಿಲ್ಲ. ಸೊ ನಿಮಗೂ 90 ಡೇಸ್ ಟ್ರಾನ್ಸ್ಫಾರ್ಮೇಷನ್ ಚಾಲೆಂಜ್ ಹೇಗೆ ಹೋಗುತ್ತೆ ಅಂತ ನೋಡಬೇಕಾದ್ರೆ ಈ ಒಂದು ವಿಡಿಯೋನ ಪೂರ್ತಿ ನೋಡಿ. ಸೊ ಎಲ್ಲರಿಗೂ ಗೊತ್ತು, ನಾನು 2.5 ವರ್ಷ ಕಲ್ಟಲ್ಲಿ ಡಾನ್ಸ್ ಫಿಟ್ನೆಸ್ ಟ್ರೈನರ್ ಆಗಿ ಕೆಲಸ ಮಾಡಿದ್ದೆ. ಮಧ್ಯದಲ್ಲಿ 8 ಮಂತ್ಸ್ ಗ್ಯಾಪ್ ತೊಗೊಂಡು ಮತ್ತೆ ಕಮ್ಬ್ಯಾಕ್ ಮಾಡಿದ್ದೆ ಆ್ಯಂಡ್ ಈಗ ವಿಜಯನಗರ್ ಕಲ್ಟ್ ಫಿಟ್ಟಲ್ಲಿ ಡಾನ್ಸ್ ಫಿಟ್ನೆಸ್ ಟ್ರೈನರ್ ಆಗಿ ಮತ್ತೆ ಕೆಲಸ ಮಾಡ್ತಾ ಇದ್ದೀನಿ. 4 ತಿಂಗಳಾಯಿತು ನನ್ನ ಕೆಲಸ ಸೇರಿ. ನಾನು ಕೆಲಸಕ್ಕೆ ಸೇರಬೇಕಾದ್ರೆ ನನ್ನ ವೆಯ್ಟು 68 kgs ಇತ್ತು, ಈಗ 56 kgs ಆಗಿದೆ. ನಿಯರ್ಲಿ 12 kg ಲಾಸ್ ಆಗಿದ್ದೀನಿ. ಆ್ಯಂಡ್ ನಿಮಗೆ ಗೊತ್ತು, ಇದು ಹೈ ಇಂಟೆನ್ಸಿಟಿ ಕಾರ್ಡಿಯೋ ವರ್ಕೌಟ್. ನಾವು ಮ್ಯಾಕ್ಸಿಮಮ್ ಅಂದರೆ 1000 to 2000 ಕ್ಯಾಲೋರೀಸ್ವರೆಗೂ ಬರ್ನ್ ಮಾಡ್ತೀವಿ ಎವ್ರಿ ಡೇ. ಸೊ ನೀವಿವಾಗ ಏನು ನೋಡ್ತಾ ಇದ್ದೀರಾ, ಇದು ನನ್ನ ಪ್ರೆಸೆಂಟ್ ಬಾಡಿ ಕಂಡೀಷನ್. ತುಂಬಾ ಮಸಲ್ ಲಾಸ್ ಆಗಿದೆ. ಸೊ ಇದು ನನ್ನ ಡೇ 1 ಆಫ್ 90 ಡೇಸ್ ಟ್ರಾನ್ಸ್ಫಾರ್ಮೇಷನ್ ಚಾಲೆಂಜ್. 90 ಡೇಸಲ್ಲಿ ನಾನು ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕಂತ ಇದ್ದೀನಿ. ನಾಟ್ ಅಬೌಟ್ ಅ ಮಸಲ್ ಮಾಸ್, ಲೀನ್ ಮಾಸ್. ಇವತ್ತು ಜುಲೈ 1 ನನ್ನ ಡೇ 1 ಆಫ್ 90 ಡೇಸ್ ಟ್ರಾನ್ಸ್ಫಾರ್ಮೇಷನ್. ಇವತ್ತು ನಾನು ಸ್ವಲ್ಪ ಲೇಟಾಗಿದೆ, ಯಾಕೆಂದರೆ ನಂದು ವೀಕ್ ಆಫ್ ಇತ್ತು. ನಮ್ಮಮ್ಮ ಬೈಕೊಂಡು ನನಗೆ ದೋಸೆ ಮಾಡಿಕೊಡ್ತಾಯಿದ್ರು. ಬೈಕೊಂಡು ಮಾಡಿದ್ರು ಪರವಾಗಿಲ್ಲ, ಚೆನ್ನಾಗಿ ಮಾಡಿದರು. ದೋಸೆ ತಿಂದು ರೆಡಿ ಆಗೋಣ ಅಂತ ಸಲೂನಿಗೆ ಬಂದೆ. ನಿಯರ್ಲಿ 3 ಅವರ್ ಸಲೂನಲ್ಲಿ ವೆಯ್ಟ್ ಮಾಡಿದ್ದೀನಿ. ಬಟ್ ದೆನ್ ಆಚೆ ಮಳೆ ಕೂಡ ಬರ್ತಾಯಿತ್ತು. ಸಲೂನಲ್ಲಿ ಮುಗಿಸ್ಕೊಂಡು ನಾನು ವರ್ಕೌಟ್ ಮಾಡೋಣ ಅಂತ ಬಂದೆ. ಇವತ್ತು ನನ್ನ ಫಸ್ಟ್ ಡೇ. ಐ ಆಮ್ ಸೋ ಎಕ್ಸೈಟೆಡ್. ಜಿಮ್ಮು ಸ್ವಲ್ಪ ಖಾಲಿನೇ ಇತ್ತು ಆ್ಯಂಡ್ ಇವತ್ತು ವರ್ಕೌಟ್ಗೆ ಮುಂಚೆ ಪೀನಟ್ ಬಟರ್, ಬಾಳೆಹಣ್ಣು, ಸ್ವಲ್ಪ ಸ್ಪ್ರೌಟ್ಸ್ ತಿಂದು ನಾನು ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ಜಿಮ್ಮು ನಾನು ಹೇಳ್ದಂಗೆ ಖಾಲಿನೇ ಇತ್ತು, ಯಾಕೆಂದರೆ ನಾನು ವರ್ಕೌಟ್ ಸ್ಟಾರ್ಟ್ ಮಾಡಿದ್ದು ಟೈಮ್ ಬಂದು ಮಧ್ಯಾಹ್ನ ಆಗಿತ್ತು. ಸೊ ಮಧ್ಯಾಹ್ನ ಹೊತ್ತು ಜಿಮ್ ಖಾಲಿನೇ ಇರುತ್ತೆ. ಸೊ ಹೀಗಾಗಿ ನಾನು ಈ ಟೈಮ್ನ ಚೂಸ್ ಮಾಡಿದ್ದೀನಿ. ಬಿಕಾಸ್ ಬೆಳಗ್ಗೆ 1 hour ಕಾರ್ಡಿಯೋ, ಸಂಜೆ 1 hour ಕಾರ್ಡಿಯೋ, ಮಧ್ಯದಲ್ಲಿ ಟೈಮ್ ಸಿಗೋದೆ ಈ ಟೈಮಲ್ಲಿ. ಸೊ ನಾನು ಮಧ್ಯಾಹ್ನ ವರ್ಕೌಟ್ ಮಾಡ್ತೀನಿ. ಇವತ್ತು ಫಸ್ಟ್ ಡೇ. ಸೊ ಯಾವುದೇ ಮಸಲ್ ಕಾನ್ಸಂಟ್ರೇಷನ್ ಮಾಡಲಿಲ್ಲ, ಸ್ವಲ್ಪ ವಾರ್ಮಪ್ಪು, ಫ್ರೀ ಎಕ್ಸಸೈಸ್ ಮಾಡಿಕೊಂಡೆ. ಸೊ ನನ್ನ ಇವತ್ತಿನ ವರ್ಕೌಟ್ ಪುಷಪ್ಪಿಂದ ಸ್ಟಾರ್ಟ್ ಮಾಡಿದೆ. ಯೂಶಲಿ ನಾನು 30 into 3 reps ಮಾಡ್ತಾಯಿದ್ದೆ, ಅಂದರೆ 90 to 100 ಪುಷಪ್ಸ್ ಮಾಡ್ತಾಯಿದ್ದೆ. ಬಟ್ ಇವತ್ತು 50ಗೆ ಸ್ಟಾಪ್ ಆಗೋಯಿತು. ಬಟ್ ಫಸ್ಟ್ ಡೇ ಜಾಸ್ತಿ ಮಾಡೋದು ಕೂಡ ಕಷ್ಟ ಆಗ್ತಾಯಿತ್ತು. ಬಟ್ 50 ಪುಷಪ್ಸ್ಗೆ ನಾನು ಪುಷ್ ಮಾಡಿದೆ. ಸೊ ಐ ಆಮ್ ಸೋ ಹ್ಯಾಪಿ ಫಾರ್ ಡೂಯಿಂಗ್ 50 ಪುಷಪ್ಸ್. ಸೊ ಅಪ್ ನೆಕ್ಸ್ಟ್ ಹಿಯರ್ ಕಮ್ಸ್ ಮೈ ಫೇವ್ರೇಟ್ ವರ್ಕೌಟ್, ಡೆಡ್ ಲಿಫ್ಟ್. ಈ ಎಕ್ಸಸೈಸಲ್ಲಿ ನೀವೇನಾದರೂ ಪ್ರೋ ಆಗಿದ್ದರೆ ಯು ಕ್ಯಾನ್ ಲಿಫ್ಟ್ ಮೋರ್ ವೆಯ್ಟ್ಸ್. ಯೂಶಲಿ ಡಬಲ್ ಆಫ್ ಯೋರ್ ಬಾಡಿ ವೆಯ್ಟ್ಸ್ನ ಲಿಫ್ಟ್ ಮಾಡ್ತಾರೆ. ನಂದು ಹೈಯೆಸ್ಟ್ ವೆಯ್ಟ್ ಬಂದ್ಬಿಟ್ಟು 120 kg. ಬಟ್ ಇವತ್ತು 50 ಪುಷಪ್ಸ್ ಜೊತೆಗೆ 50 kg ಡೆಡ್ ಲಿಫ್ಟ್ ಮಾಡಿದೆ. ಫಸ್ಟ್ ಡೇ ಸ್ವಲ್ಪ ಅಲ್ಲಿ ಇಲ್ಲಿ ಅಲೈನ್ಮೆಂಟ್ ಮಿಸ್ ಆಗ್ತಾಯಿತ್ತು, ಬಟ್ ಐ ರಿಯಲಿ ಲವ್ ದಿಸ್ ವರ್ಕೌಟ್. ಇದಾದಮೇಲೆ ನನ್ನ ಥರ್ಡ್ ವೇರಿಯೇಷನ್ ಬೈಸಿಪ್ಸ್ಗೆ. ಇಲ್ಲಿ 2 ವೇರಿಯೇಷನ್ ಮಾಡಿದೆ, ಸಿಟ್ಟಿಂಗ್ ಆ್ಯಂಡ್ ಸ್ಟ್ಯಾಂಡಿಂಗ್. ಸಿಟ್ಟಿಂಗಲ್ಲಿ 3 ಸೆಟ್ಸು ಅಂಟಿಲ್ ಫೇಲ್ಯೂರ್. ಆ್ಯಂಡ್ ಸೆಕೆಂಡ್ ವೇರಿಯೇಷನ್ ಸ್ಟ್ಯಾಂಡಿಂಗ್ ವಿತ್ ಜಿಗ್ಜಾಗ್ ಬಾರ್. ಇದು ಕೂಡ ಒಳ್ಳೆ ಮಸಲ್ ಕಾನ್ಸಂಟ್ರೇಟ್ ಮಾಡುತ್ತೆ ಆ್ಯಂಡ್ ನೀವು ಒಳ್ಳೆ ಪಂಪ್ ಮಾಡ್ಬೋದು ಬೈಸೆಪ್ಸ್ಗೆ. ಆ್ಯಂಡ್ ಇದು ಒಳ್ಳೆ ವರ್ಕೌಟ್ ಅಂತಲೇ ಹೇಳ್ಬೋದು. ಸೊ ಇದಾದಮೇಲೆ ನನ್ನ ಥರ್ಡ್ ವರ್ಕೌಟ್ ಚೆಸ್ಟ್ಗೆ ಬೆಂಚ್ ಪ್ರೆಸ್ ಮಾಡಿದೆ. ಬೆಂಚ್ ಪ್ರೆಸ್ ಯೂಶಲಿ ಮಾಡಬೇಕಾದ್ರೆ ಯಾರಾದರೂ ಜೊತೆಲಿ ಸಪೋರ್ಟ್ ಇರಬೇಕು. ಆ್ಯಂಡ್ ಇವತ್ತು ಜನ್ರಲಾಗಿ ನಾನು ಒಬ್ಬನೇ ವರ್ಕೌಟ್ ಮಾಡಬೇಕಂತ ಡಿಸೈಡ್ ಮಾಡಿದ್ದೀನಿ. ಸೊ ನಾನು ಅಂಟಿಲ್ ಫೇಲ್ಯೂರ್ಸ್ ಲೈಟ್ ವೆಯ್ಟ್ಸ್ನೇ ಪುಷ್ ಮಾಡ್ತೀನಿ ಸ್ವಲ್ಪ ದಿನ, ಆಮೇಲೆ ಹೆವಿ ವೆಯ್ಟ್ಸ್ಗೆ ಐ ಚಾಲೆಂಜ್ ಮೈ ಸೆಲ್ಫ್. ಇದಾದಮೇಲೆ ಸೆಕೆಂಡ್ ವರ್ಕೌಟ್ ಚೆಸ್ಟ್ಗೆ ಮಷೀನಲ್ಲಿ ಚೆಸ್ಟ್ ಫ್ಲೈಸ್ ಮಾಡಿದೆ. ಈ ಒಂದು ವರ್ಕೌಟ್ ಮಾಡಬೇಕಾದ್ರೆ ನಿಮ್ಮ ಹೈಟ್ಗೆ ತಕ್ಕಂತೆ ಸೀಟ್ನ ಅಡ್ಜಸ್ಟ್ ಮಾಡಿ ಆ್ಯಂಡ್ ವೆಯ್ಟ್ಸ್ ಕೂಡ ಅಷ್ಟೇ, ನಿಮಗೆ ಎಷ್ಟಾಗುತ್ತೋ ಅಷ್ಟು ಪುಷ್ ಮಾಡಿ. ಆ್ಯಂಡ್ ಮೈ ಲಾಸ್ಟ್ ವೇರಿಯೇಷನ್ ಫಾರ್ ಮೈ ಟ್ರೈಸೆಪ್ಸ್ ಟುಡೇ, ಇದು ಟ್ರೈಸೆಪ್ಸ್ ಪುಷ್ ಡೌನ್ ಕೇಬಲ್ಸಲ್ಲಿ. ಈ ಒಂದು ಎಕ್ಸಸೈಸ್ ಮಾಡಬೇಕಾದ್ರೆ ವೆಯ್ಟ್ಸ್ನ ಕಮ್ಮಿ ಯೂಸ್ ಮಾಡಿ ಅಂಟಿಲ್ ಫೇಲ್ಯೂರ್ಸ್ ಮಾಡಿ, ಯು ಕ್ಯಾನ್ ಫೀಲ್ ದ ಮಸಲ್. ಇದಾದಮೇಲೆ ನಂದು ಲಾಸ್ಟ್ ಸೆಟ್ ಇದು ಬಂದು ಕಿಕ್ ಬ್ಯಾಕ್, ಟ್ರೈಸಿಪ್ಸ್ ಕಿಕ್ ಬ್ಯಾಕ್. ಈ ಒಂದು ವರ್ಕೌಟ್ ಮಾಡಬೇಕಂದ್ರೆ ಅಂತೂ ನನ್ನ ಮಸಲ್ ಮೇಲೆ ತುಂಬಾ ಕಾನ್ಸಂಟ್ರೇಟ್ ಮಾಡಿದೆ. ಇಲ್ಲಿಗೆ ನನ್ನ ವರ್ಕೌಟ್ನ ಮುಗಿಸಿ ಪೋಸ್ಟ್ ವರ್ಕೌಟ್ ಮೀಲಲ್ಲಿ ನಾನು 3 ಎಗ್ ವೈಟ್ಸ್ ಆ್ಯಂಡ್ 2 ಹೋಲ್ ಎಗ್ನ ತಿಂತೀನಿ. ಎಗ್ ಒಳ್ಳೆ ಪ್ರೋಟೀನ್ ಫುಡ್ ಅಂತಲೇ ಹೇಳ್ಬೋದು. ಇದಾದಮೇಲೆ ಸ್ವಲ್ಪ ಸ್ಪ್ರೌಟ್ಸ್. ಈ ಸ್ಪ್ರೌಟ್ಸಲ್ಲಿ ಏನೇನಪ್ಪ ಇದೆ ಅಂದರೆ ಎಲ್ಲ ಥರದ ಕಾಳುಗಳು, ಕ್ಯಾರೆಟ್, ಆನಿಯನ್, ಟೊಮ್ಯಾಟೊ, ಇದೆಲ್ಲ ಮಿಕ್ಸ್ ಮಾಡಿ ನಾನು ಸ್ಪ್ರೌಟ್ಸ್ನ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಇದಾದಮೇಲೆ ಲಾಸ್ಟ್
ಜಿಮ್ಮಿಂದ ಹೊರಡೋಕ್ಕೂ ಮುಂಚೆ 1 ಸ್ಕೂಪ್ ಆಫ್ ಪ್ರೋಟೀನ್. ನಾನು ಯಾವ ಪ್ರೋಟೀನ್ ತೊಗೋತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ 15 ಡೇಸ್ಗೆ ಬೇಕಾಗಿರೋ ಹಾಲನ್ನೆಲ್ಲ ಸ್ಟೋರ್ ಮಾಡಿ ಆಯಿತು. ಆ್ಯಂಡ್ ನೈಟ್ಗೆ ಚಿಕನ್ನ ರೆಡಿ ಮಾಡಿ. ಸೊ ಚಿಕನ್ನ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿಟ್ಟು ಮಲ್ಗೋಕ್ಕೂ ಮುಂಚೆ 2 ಚಪಾತಿ ತಿಂದು ಮಲಗಿ ರೆಸ್ಟ್ ಮಾಡಿದೆ. ಸೊ ಲಾಸ್ಟ್ ಮೀಲಲ್ಲಿ ನನಗೆ ಚಿಕನ್, ರೈಸ್, ಕುಕುಂಬರ್ ಮತ್ತು ಕರ್ಡ್. ಸೊ ಇದಾಗಿತ್ತು ನನ್ನ ಕಂಪ್ಲೀಟ್ ಡೇ 1 ರೂಟೀನ್. ಡೈಲಿ ವಿಡಿಯೋ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಬೇಗ. ನೀವು ಕೂಡ ವರ್ಕೌಟ್ ಸ್ಟಾರ್ಟ್ ಮಾಡಿದರೆ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ. ನಾನು ಕೂಡ ಈ 90 ಡೇಸ್ ಟ್ರಾನ್ಸ್ಫಾರ್ಮೇಷನ್ನ ಹೆಲ್ದಿಯಾಗಿ ಮಾಡಬೇಕು ಅಂತ ಸೂಪರ್ ಎಕ್ಸೈಟೆಡಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದಾಗಿತ್ತು ನನ್ನ ಡೇ 1 ಆಫ್ 90 ಡೇಸ್ ಟ್ರಾನ್ಸ್ಫಾರ್ಮೇಷನ್ ಚಾಲೆಂಜ್. ಸಿ ಯು ಆನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್.